ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ರಕ್ತದ ಕೊರತೆ ನಿವಾರಿಸಲು ಪ್ರತಿದಿನ ಏನನ್ನು ಸೇವಿಸಬೇಕು? ಆಪ್ಷನ್ ಎ ಮಾಂಸ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೊಟ್ಟೆ. ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿದೊಡ್ಡ ತೇಲುವ ಸೇತುವೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮಡಿಕೇರಿ, ಆಪ್ಷನ್ ಸಿ ಬೆಳ್ತಂಗಡಿ, ಆಪ್ಷನ್ ಡಿ ಮುರುಡೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಡಿ ಮುರುಡೇಶ್ವರ. ಮೂರನೇ ಪ್ರಶ್ನೆ, ಮನುಷ್ಯರು ಅತಿ ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕಿಡ್ನಿ ಸಮಸ್ಯೆ, ಆಪ್ಷನ್ ಬಿ ಮೈಗ್ರೇನ್, ಆಪ್ಷನ್ ಸಿ ಬೊಜ್ಜು ಹೆಚ್ಚುತ್ತೆ, ಆಪ್ಷನ್ ಡಿ ಕರುಳಿನ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಗ್ರೇನ್. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ನರಗಳು ಹೆಚ್ಚು ಬಲಶಾಲಿಯಾಗಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಒಣದ್ರಾಕ್ಷಿ, ಆಪ್ಷನ್ ಬಿ ವಾಲ್ನಟ್, ಆಪ್ಷನ್ ಸಿ ಖರ್ಜೂರ, ಆಪ್ಷನ್ ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಎ ಒಣದ್ರಾಕ್ಷಿ. ಐದನೇ ಪ್ರಶ್ನೆ, ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಏನನ್ನು ತಿನ್ನಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಕೋಳಿ ಮಾಂಸ, ಆಪ್ಷನ್ ಸಿ ಮೀನು, ಆಪ್ಷನ್ ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಸಿ ಮೀನು. ಆರನೇ ಪ್ರಶ್ನೆ, ಯಾವ ದೇಶದಲ್ಲಿ ಜನರು ಚಿನ್ನದ ಶೌಚಾಲಯಗಳನ್ನು ಉಪಯೋಗಿಸುತ್ತಾರೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಸೌದಿ ಅರೇಬಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಸೌದಿ ಅರೇಬಿಯಾ. ಏಳನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಹೃದಯ ಆರೋಗ್ಯ, ಆಪ್ಷನ್ ಬಿ ಹೆಚ್ಚು ಪ್ರೋಟೀನ್, ಆಪ್ಷನ್ ಸಿ ನೆನಪಿನ ಶಕ್ತಿ, ಆಪ್ಷನ್ ಡಿ ಎತ್ತರ ಹೆಚ್ಚುತ್ತೆ. ಸರಿಯಾದ ಉತ್ತರ ಹೆಚ್ಚು ಪ್ರೋಟೀನ್ ಮತ್ತು ಎತ್ತರ ಹೆಚ್ಚುತ್ತೆ. ಎಂಟನೇ ಪ್ರಶ್ನೆ, ಉಸಿರಾಟದ ತೊಂದರೆ ಕಡಿಮೆಯಾಗಲು ಏನನ್ನು ಸೇವಿಸಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಬೆಳ್ಳುಳ್ಳಿ, ಆಪ್ಷನ್ ಸಿ ಬೆಲ್ಲದ ಚಹಾ, ಆಪ್ಷನ್ ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಒಂಬತ್ತನೇ ಪ್ರಶ್ನೆ, ಮುಖದಲ್ಲಿರುವ ಎಣ್ಣೆ ಜಿಡ್ಡಿನ ಅಂಶವನ್ನು ತೆಗೆದುಹಾಕಲು ಏನನ್ನು ಹಚ್ಚಬೇಕು? ಆಪ್ಷನ್ ಎ ಕಡಲೆ ಹಿಟ್ಟು, ಆಪ್ಷನ್ ಬಿ ಮುಲ್ತಾನಿ ಮಿಟ್ಟಿ, ಆಪ್ಷನ್ ಸಿ ಸಾಬೂನು, ಆಪ್ಷನ್ ಡಿ ಫೇಸ್ ವಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಮುಲ್ತಾನಿ ಮಿಟ್ಟಿ. ಇಂದಿನ ಕೊನೆಯ ಪ್ರಶ್ನೆ, ಜನುಮದಲ್ಲಿ ಹಾರ್ಟ್ ಅಟ್ಯಾಕ್ ಆಗದಿರಲು ಈ ಕೆಳಗಿನ ಏನನ್ನು ತಿನ್ನಬೇಕು? ಆಪ್ಷನ್ ಎ ಜೇನುತುಪ್ಪ, ಆಪ್ಷನ್ ಬಿ ಮೀನು, ಆಪ್ಷನ್ ಸಿ ಕ್ಯಾರೆಟ್, ಆಪ್ಷನ್ ಡಿ ಅವಕಾಡೋ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.